ಕೋಗಿಲು ಬಡಾವಣೆ ಒತ್ತುವರಿ ತೆರವು ಜಟಾಪಟಿ ಮುಂದುವರೆದಿದೆ. ಬೆಂಗಳೂರಿನಲ್ಲಿ ತಾರಕಕ್ಕೇರಿದೆ ಎಲ್ಡಿಎಫ್ ಯುಡಿಎಫ್ ಫೈಟ್. ಕರ್ನಾಟಕದಲ್ಲಿ ಹಸ್ತಕ್ಷೇಪ ಮಾಡುವುದಕ್ಕೆ ಪಿಣರಾಯಿ ವಿಜಯನ್ ಯಾರು ಅನ್ನುವಂತಹ ಪ್ರಶ್ನೆ. ಪಿಣರಾಯಿ ವಿಜಯನ್ಗೆ ಅಶ್ವಥ್ ನಾರಾಯಣ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೆಸಿ ವೇಣುಗೋಪಾಲ್ ಕೂಡ ಹಸ್ತಕ್ಷೇಪ ಮಾಡಿದ್ದಾರೆ. ವೇಣುಗೋಪಾಲ್ಗೆ ಹೇಳೋದಕ್ಕೆ ಸಿಎಂ ಡಿಸಿಎಂಗೆ ಆಗಲ್ಲ. ಮಿಸ್ಟರ್ ವೇಣುಗೋಪಾಲ್ ಅಂತ ಸಿಎಂ ಹೇಳಬೇಕಾಗಿತ್ತು. ಸಿಎಂ ಡಿಸಿಎಂ ಪರಾಕ್ರಮ ಈಗ ಎಲ್ಲಿ ಹೋಗಿದೆ? ಬೆಂಗಳೂರಿನಲ್ಲಿ ಈ ವಿಚಾರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅಶ್ವಥ್ ನಾರಾಯಣ್. ಕಾನೂನು ದುರ್ಬಳಕೆ ಆಗಿದೆ ಅಂತ ಏನಾರ ಹೇಳಿ ಅವರು ಮಾನವೀಯತೆ ಇಲ್ಲದೆ ಮಾಡಿದ್ದಾರೆ ಅಂತ ಏನಾರು ಹೇಳಿದ್ರೆ ಓಕೆ. ಅಲ್ಲಿಂದ ಆ ಮುಖ್ಯಮಂತ್ರಿ 200 ಕುಟುಂಬ ಏನು ಯಾವುದೋ ಮುಸಲ್ಮಾನ್ ದೇಶದಿಂದ ಅಲ್ಲಿಂದ ಪ್ರಧಾನಮಂತ್ರಿ ಏನೋ ಮಾತಾಡ್ದಂಗೆ ಪಿಣರಾಯಿ ವಿಜಯನ್ ಅವರು ಇಷ್ಟು ಜವಾಬ್ದಾರಿ ಹಿರಿಯ ರಾಜಕಾರಣಿಗಳು ಮುಖ್ಯಮಂತ್ರಿಗಳಾದರೂ ಅದು ಕಮ್ಯುನಿಸ್ಟ್ ಸ್ಟೇಟ್ ಅಲ್ಲಿ ಯಾರು ಕಮ್ಯುನಿಸ್ಟ್ ಅಂದ್ರೂ ಯಾರು ಧರ್ಮ ಬಳಕೆ ಮಾಡ್ಕೋಬಾರದು. ಅದು ಯಾವ ಕಮ್ಯುನಿಸ್ಟ್ರು ಗೊತ್ತಿಲ್ಲ ನನಗೂ. 200 ಮುಸ್ಲಿಂ ಕುಟುಂಬ ಅಂತ ಬುಲ್ಡೋಸರ್ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ 200 ಕುಟುಂಬವನ್ನ ಬುಲ್ಡೋಸ್ ಮಾಡಿದರೆ. ಬುಲ್ಡೋಸ್ ಮಾಡೆಲ್ ಕರ್ನಾಟಕ ಸರ್ಕಾರನು ಕಾಂಗ್ರೆಸ್ ಸರ್ಕಾರನು ಬುಲ್ಡೋಸರ್ ಮಾಡೆಲ್ ಅಂತ ತಕ್ಷಣ ರಿಯಾಕ್ಷನ್ ಸಿದ್ದರಾಮಯ್ಯರು, ಡಿಕೆ ಶಿವಕುಮಾರ್ ಅವರು, ಪ್ರಿಯಾಂಕ್ ಖರ್ಗೆ ಅವರು, ಸಂತೋಷ್ ಲ್ಯಾಡ್ ಅವರು. ಅಬ್ಬಾ ಏನ್ ರಿಯಾಕ್ಷನ್, ಬಹಳ ಸ್ಟ್ರಾಂಗ್ ರಿಯಾಕ್ಷನ್. ಕಿಡಿಮಿಡಿ ಅಂತ ಸಿಡಿಮಿಡಿ ತೀವ್ರವಾದ ರಿಯಾಕ್ಷನ್ ಕೊಟ್ಟಿರೋ ಅಂತ ಕೇಳಿದ್ರು. ಏನು ಅಗ್ರೆಸಿವ್ ಸ್ಟೇಟ್ಮೆಂಟ್ ವಾಪಸ್ ಅವರಿಗೆ ತಿರುಗೇಟ್ ಕೊಟ್ಟಿದ್ದಾರೆ ಬಹಳ ಬಲವಾಗಿ. ನೀವ್ಯಾರು ನಮ್ಮ ಹಸ್ತಕ್ಷೇಪ ಮಾಡ್ಲಿಕ್ಕೆ ನೀವ್ಯಾರು? ನಮ್ಮ ಕರ್ನಾಟಕದಲ್ಲಿ ನೀವ್ಯಾರ್ರಿ ಹಸ್ತಕ್ಷೇಪ ಮಾಡ್ಲಿಕ್ಕೆ? ರೇ ಮಿಸ್ಟರ್ ಪಿಣರಾಯಿ ವಿಜಯನ್ ನೀವ್ಯಾರ್ರಿ ಕೇಳಕ್ಕಿಲ್ಲಿ? ಬುಲ್ಡೋಸರ್ ಸರ್ಕಾರ ಅಂತೆಲ್ಲ ಹೇಳಿದ್ದೀರಾ. ವಾಪಸ್ಸು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಗುಡ್. ಕೆಸಿ ವೇಣುಗೋಪಾಲ್ ಅವರು ಪ್ರಶ್ನೆ ಮಾಡಿದಾಗ ಹಸ್ತಕ್ಷೇಪ ಆಗಲ್ಲ ಇವರಿಗೆ. ಹೇಳ್ಬೇಕಿತ್ತು, ಇದೇ ಸಿದ್ದರಾಮಯ್ಯನವ್ರ ಭಾಷೆಯಲ್ಲಿ ಹೇಳ್ಬೇಕಿತ್ತು, ನಮ್ಮ ರಾಜ್ಯದ ವಿಚಾರಕ್ಕೆ ಹಸ್ತಕ್ಷೇಪ ಮಾಡಂಗಿಲ್ಲ ಮಿಸ್ಟರ್ ಕೆಸಿ ವೇಣುಗೋಪಾಲ್ ಅಂತ ಹೇಳಿದ್ರೆ ಆಗ ಮೆಚ್ಕೋಬೋದಿತ್ತಪ್ಪ. ಏನು ಗಡ್ಸಾಗಿ ಮಾತಾಡ್ತಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು. ಡಿಕೆ ಶಿವಕುಮಾರ್ ಸ್ಟ್ರಾಂಗ್ ಲೀಡರ್. ಡಿಕೆ ಶಿವಕುಮಾರ್ ಆಕ್ಷನ್ ಮ್ಯಾನ್. ಜನಕ್ಕಿಲ್ಲ ಆವಾಜ್ ಬಿಡ್ತಾ ಇರ್ತಾರಲ್ಲ. ನಮ್ಮ ಉದ್ಯಮಿದಾರರು ಅಥವಾ ನಾಗರಿಕರು ಮಾತಾಡಿದಾಗ ಅಪಾರ್ಟ್ಮೆಂಟ್ ಅವ್ರು ಮಾತಾಡಿದ್ರೆ ಇಲ್ಲೆಲ್ಲ ಮಾತಾಡಂಗಿಲ್ಲ, ನಾವ್ ಹೇಳಿದ್ದೆ ಕಾನೂನ್, ನಮ್ಮನ್ನು ಪ್ರಶ್ನೆ ಮಾಡಂಗಿಲ್ಲ ನೀವು ಅಂತ. ಎಲ್ಲಿಲ್ಲ, ಅಡ್ರೆಸ್ಗೆ ಇಲ್ಲ. ಅದಕ್ಕೇನು ಸ್ವಾಭಿಮಾನ ಇಲ್ವಾ ನಿಮಗೆ? ಸ್ವಾಭಿಮಾನ ಇರ್ಬೇಕು ತಾನೆ. ಯಾರು ಮಾತಾಡಿದಾಗ್ಲೂ ಸ್ವಾಭಿಮಾನ ಇರ್ಬೇಕು ತಾನೆ. ನಮ್ಮ ರಾಜ್ಯದಲ್ಲಿ ಜವಾಬ್ದಾರಿಯುತವಾಗಿ ನಿರ್ಧಾರ ತಗೊಂಡಿದ್ವಿ ಅಂದ್ರೆ ಇವ್ರು ಯಾರು ಜವಾಬ್ದಾರಿಯುತವಾಗಿ ತಗೊಂಡಿಲ್ಲ. ಬೇಜವಾಬ್ದಾರಿತನದಿಂದ, ಮಾನವೀಯತೆ ಇಲ್ಲದೆ, ಕಾನೂನೇ ಇಲ್ಲದೆ ಮನೆ ಬಂದಂತೆ ನಡ್ಕೊಳ್ತಿದೆ ಸರ್ಕಾರ ಅಂತ ತಾನೆ ಅವರ ಅರ್ಥ. ಆ ಟ್ವೀಟ್ ನೋಡಿ, ಟ್ವೀಟ್ ಓದ್ತೀನಿ ಬೇಕಾದ್ರೆ. ಎಲ್ಲಿಲ್ಲ ಅಡ್ರೆಸ್. ಕೋಗಿಲು ಬಡಾವಣೆ ಒತ್ತುವರಿ ತೆರವು ಜಟಾಪಟಿ ಮುಂದುವರೆದಿದೆ. ಬೆಂಗಳೂರಿನಲ್ಲಿ ತಾರಕಕ್ಕೇರಿದೆ ಎಲ್ಡಿಎಫ್ ಯುಡಿಎಫ್ ಫೈಟ್. ಕರ್ನಾಟಕದಲ್ಲಿ ಹಸ್ತಕ್ಷೇಪ ಮಾಡುವುದಕ್ಕೆ ಪಿಣರಾಯಿ ವಿಜಯನ್ ಯಾರು ಅನ್ನುವಂತಹ ಪ್ರಶ್ನೆ. ಪಿಣರಾಯಿ ವಿಜಯನ್ಗೆ ಅಶ್ವಥ್ ನಾರಾಯಣ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೆಸಿ ವೇಣುಗೋಪಾಲ್ ಕೂಡ ಹಸ್ತಕ್ಷೇಪ ಮಾಡಿದ್ದಾರೆ. ವೇಣುಗೋಪಾಲ್ಗೆ ಹೇಳೋದಕ್ಕೆ ಸಿಎಂ ಡಿಸಿಎಂಗೆ ಆಗಲ್ಲ. ಮಿಸ್ಟರ್ ವೇಣುಗೋಪಾಲ್ ಅಂತ ಸಿಎಂ ಹೇಳಬೇಕಾಗಿತ್ತು. ಸಿಎಂ ಡಿಸಿಎಂ ಪರಾಕ್ರಮ ಈಗ ಎಲ್ಲಿ ಹೋಗಿದೆ? ಬೆಂಗಳೂರಿನಲ್ಲಿ ಈ ವಿಚಾರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅಶ್ವಥ್ ನಾರಾಯಣ್. ಕಾನೂನು ದುರ್ಬಳಕೆ ಆಗಿದೆ ಅಂತ ಏನಾರ ಹೇಳಿ ಅವರು ಮಾನವೀಯತೆ ಇಲ್ಲದೆ ಮಾಡಿದ್ದಾರೆ ಅಂತ ಏನಾರು ಹೇಳಿದ್ರೆ ಓಕೆ. ಅಲ್ಲಿಂದ ಆ ಮುಖ್ಯಮಂತ್ರಿ 200 ಕುಟುಂಬ ಏನು ಯಾವುದೋ ಮುಸಲ್ಮಾನ್ ದೇಶದಿಂದ ಅಲ್ಲಿಂದ ಪ್ರಧಾನಮಂತ್ರಿ ಏನೋ ಮಾತಾಡ್ದಂಗೆ ಪಿಣರಾಯಿ ವಿಜಯನ್ ಅವರು ಇಷ್ಟು ಜವಾಬ್ದಾರಿ ಹಿರಿಯ ರಾಜಕಾರಣಿಗಳು ಮುಖ್ಯಮಂತ್ರಿಗಳಾದರೂ ಅದು ಕಮ್ಯುನಿಸ್ಟ್ ಸ್ಟೇಟ್ ಅಲ್ಲಿ ಯಾರು ಕಮ್ಯುನಿಸ್ಟ್ ಅಂದ್ರೂ ಯಾರು ಧರ್ಮ ಬಳಕೆ ಮಾಡ್ಕೋಬಾರದು. ಅದು ಯಾವ ಕಮ್ಯುನಿಸ್ಟ್ರು ಗೊತ್ತಿಲ್ಲ ನನಗೂ.
200 ಮುಸ್ಲಿಂ ಕುಟುಂಬ ಅಂತ ಬುಲ್ಡೋಸರ್ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ 200 ಕುಟುಂಬವನ್ನ ಬುಲ್ಡೋಸ್ ಮಾಡಿದರೆ. ಬುಲ್ಡೋಸ್ ಮಾಡೆಲ್ ಕರ್ನಾಟಕ ಸರ್ಕಾರನು ಕಾಂಗ್ರೆಸ್ ಸರ್ಕಾರನು ಬುಲ್ಡೋಸರ್ ಮಾಡೆಲ್ ಅಂತ ತಕ್ಷಣ ರಿಯಾಕ್ಷನ್ ಸಿದ್ದರಾಮಯ್ಯರು, ಡಿ.ಕೆ. ಶಿವಕುಮಾರ್ ಅವರು, ಪ್ರಿಯಾಂಕ್ ಖರ್ಗೆ ಅವರು, ಸಂತೋಷ್ ಲ್ಯಾಡ್ ಅವರು. ಅಬ್ಬಾ ಏನ್ ರಿಯಾಕ್ಷನ್, ಬಹಳ ಸ್ಟ್ರಾಂಗ್ ರಿಯಾಕ್ಷನ್. ಕಿಡಿಮಿಡಿ ಅಂತ ಸಿಡಿಮಿಡಿ ತೀವ್ರವಾದ ರಿಯಾಕ್ಷನ್ ಕೊಟ್ಟಿರೋ ಅಂತ ಕೇಳಿದ್ರು. ಏನು ಅಗ್ರೆಸಿವ್ ಸ್ಟೇಟ್ಮೆಂಟ್ ವಾಪಸ್ ಅವರಿಗೆ ತಿರುಗೇಟ್ ಕೊಟ್ಟಿದ್ದಾರೆ ಬಹಳ ಬಲವಾಗಿ. ನೀವ್ಯಾರು ನಮ್ಮ ಹಸ್ತಕ್ಷೇಪ ಮಾಡ್ಲಿಕ್ಕೆ ನೀವ್ಯಾರು ನಮ್ಮ ಕರ್ನಾಟಕದಲ್ಲಿ? ನೀವ್ಯಾರ್ರಿ ಹಸ್ತಕ್ಷೇಪ ಮಾಡ್ಲಿಕ್ಕೆ? ರೇ ಮಿಸ್ಟರ್ ಪಿನರಯನ್ ವಿಜಯನ್, ನೀವ್ಯಾರ್ರಿ ಕೇಳಕ್ಕಿಲ್ಲಿ? ಬುಲ್ಡೋಸರ್ ಸರ್ಕಾರ ಅಂತೆಲ್ಲ ಹೇಳಿದ್ದೀರಾ. ವಾಪಸ್ಸು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಗುಡ್. ಕೆ.ಸಿ. ವೇಣುಗೋಪಾಲ್ ಅವರು ಪ್ರಶ್ನೆ ಮಾಡಿದಾಗ ಹಸ್ತಕ್ಷೇಪ ಆಗಲ್ಲ ಇವರಿಗೆ. ಹೇಳ್ಬೇಕಿತ್ತು, ಇದೇ ಸಿದ್ದರಾಮಯ್ಯನವರ ಭಾಷೆಯಲ್ಲಿ ಹೇಳ್ಬೇಕಿತ್ತು, ನಮ್ಮ ರಾಜ್ಯದ ವಿಚಾರಕ್ಕೆ ಹಸ್ತಕ್ಷೇಪ ಮಾಡಂಗಿಲ್ಲ ಮಿಸ್ಟರ್ ಕೆ.ಸಿ. ವೇಣುಗೋಪಾಲ್ ಅಂತ ಹೇಳಿದ್ರೆ ಆಗ ಮೆಚ್ಕೋಬೋದಿತ್ತಪ್ಪ. ಏನು ಗಡ್ಸಾಗಿ ಮಾತಾಡ್ತಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು. ಡಿ.ಕೆ. ಶಿವಕುಮಾರ್ ಸ್ಟ್ರಾಂಗ್ ಲೀಡರ್, ಡಿ.ಕೆ. ಶಿವಕುಮಾರ್ ಆಕ್ಷನ್ ಮ್ಯಾನ್. ಜನಕ್ಕಿಲ್ಲ ಆವಾಜ್ ಬಿಡ್ತಾ ಇರ್ತಾರಲ್ಲ, ನಮ್ಮ ಉದ್ಯಮಿದಾರರು ಅಥವಾ ನಾಗರಿಕರು ಮಾತಾಡಿದಾಗ, ಅಪಾರ್ಟ್ಮೆಂಟ್ ಅವ್ರು ಮಾತಾಡಿದ್ರೆ ಇಲ್ಲೆಲ್ಲ ಮಾತಾಡಂಗಿಲ್ಲ, ನಾವ್ ಹೇಳಿದ್ದೆ ಕಾನೂನ್, ನಮ್ಮನ್ನು ಪ್ರಶ್ನೆ ಮಾಡಂಗಿಲ್ಲ ನೀವು ಅಂತ. ಎಲ್ಲಿಲ್ಲ, ಅಡ್ರೆಸ್ಗೆ ಇಲ್ಲ. ಅದಕ್ಕೇನು ಸ್ವಾಭಿಮಾನ ಇಲ್ವಾ ನಿಮಗೆ? ಸ್ವಾಭಿಮಾನ ಇರ್ಬೇಕು ತಾನೆ. ಯಾರು ಮಾತಾಡಿದಾಗ್ಲೂ ಸ್ವಾಭಿಮಾನ ಇರ್ಬೇಕು ತಾನೆ. ನಮ್ಮ ರಾಜ್ಯದಲ್ಲಿ ಜವಾಬ್ದಾರಿಯುತವಾಗಿ ನಿರ್ಧಾರ ತಗೊಂಡಿದ್ವಿ ಅಂದ್ರೆ ಇವ್ರು ಯಾರು ಜವಾಬ್ದಾರಿಯುತವಾಗಿ ತಗೊಂಡಿಲ್ಲ. ಬೇಜವಾಬ್ದಾರಿತನದಿಂದ, ಮಾನವೀಯತೆ ಇಲ್ಲದೆ, ಕಾನೂನೇ ಇಲ್ಲದೆ ಮನೆ ಬಂದಂತೆ ನಡ್ಕೊಳ್ತಿದೆ ಸರ್ಕಾರ ಅಂತ ತಾನೆ ಅವ್ರ ಅರ್ಥ. ಆ ಟ್ವೀಟ್ ನೋಡಿ, ಟ್ವೀಟ್ ಓದ್ತೀನಿ ಬೇಕಾದ್ರೆ. ಎಲ್ಲಿಲ್ಲ ಅಡ್ರೆಸ್. ಕೋಗಿಲು ಬಡಾವಣೆ ಒತ್ತುವರಿ ತೆರವು ಜಟಾಪಟಿ ಮುಂದುವರೆದಿದೆ. ಬೆಂಗಳೂರಿನಲ್ಲಿ ತಾರಕಕ್ಕೇರಿದೆ ಎಲ್ಡಿಎಫ್ ಯುಡಿಎಫ್ ಫೈಟ್. ಕರ್ನಾಟಕದಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಪಿಣರಾಯಿ ವಿಜಯನ್ ಯಾರು ಅನ್ನುವಂತಹ ಪ್ರಶ್ನೆ. ಪಿಣರಾಯಿ ವಿಜಯನ್ಗೆ ಅಶ್ವಥ್ ನಾರಾಯಣ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೆ.ಸಿ. ವೇಣುಗೋಪಾಲ್ ಕೂಡ ಹಸ್ತಕ್ಷೇಪ ಮಾಡಿದ್ದಾರೆ. ವೇಣುಗೋಪಾಲ್ಗೆ ಹೇಳೋದಕ್ಕೆ ಸಿಎಂ ಡಿಸಿಎಂಗೆ ಆಗಲ್ಲ. ಮಿಸ್ಟರ್ ವೇಣುಗೋಪಾಲ್ ಅಂತ ಸಿಎಂ ಹೇಳಬೇಕಾಗಿತ್ತು. ಸಿಎಂ ಡಿಸಿಎಂ ಪರಾಕ್ರಮ ಈಗ ಎಲ್ಲಿ ಹೋಗಿದೆ? ಬೆಂಗಳೂರಿನಲ್ಲಿ ಈ ವಿಚಾರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅಶ್ವಥ್ ನಾರಾಯಣ್. ಕಾನೂನು ದುರ್ಬಳಕೆ ಆಗಿದೆ ಅಂತ ಏನಾರ ಹೇಳಿ, ಅವರು ಮಾನವೀಯತೆ ಇಲ್ಲದೆ ಮಾಡಿದ್ದಾರೆ ಅಂತ ಏನಾರು ಹೇಳಿದ್ರೆ ಓಕೆ. ಅಲ್ಲಿಂದ ಆ ಮುಖ್ಯಮಂತ್ರಿ 200 ಕುಟುಂಬ ಏನು ಯಾವುದೋ ಮುಸಲ್ಮಾನ್ ದೇಶದಿಂದ ಅಲ್ಲಿಂದ ಪ್ರಧಾನಮಂತ್ರಿ ಏನೋ ಮಾತಾಡ್ದಂಗೆ ಪಿಣರಾಯಿ ವಿಜಯನ್ ಅವರು ಇಷ್ಟು ಜವಾಬ್ದಾರಿ, ಹಿರಿಯ ರಾಜಕಾರಣಿಗಳು ಮುಖ್ಯಮಂತ್ರಿಗಳಾದರೂ, ಅದು ಕಮ್ಯುನಿಸ್ಟ್ ಸ್ಟೇಟ್ ಅಲ್ಲಿ ಯಾರು ಕಮ್ಯುನಿಸ್ಟ್ ಅಂದ್ರೂ ಯಾರು ಧರ್ಮ ಬಳಕೆ ಮಾಡ್ಕೋಬಾರದು. ಅವ್ರು ಯಾವ ಕಮ್ಯುನಿಸ್ಟ್ರು ಗೊತ್ತಿಲ್ಲ ನನಗೂ. 200 ಮುಸ್ಲಿಂ ಕುಟುಂಬ ಅಂತ ಬುಲ್ಡೋಸರ್ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ 200 ಕುಟುಂಬವನ್ನ ಬುಲ್ಡೋಸ್ ಮಾಡಿದರೆ. ಬುಲ್ಡೋಸ್ ಮಾಡೆಲ್ ಕರ್ನಾಟಕ ಸರ್ಕಾರನು ಕಾಂಗ್ರೆಸ್ ಸರ್ಕಾರನು ಬುಲ್ಡೋಸರ್ ಮಾಡೆಲ್ ಅಂತ ತಕ್ಷಣ ರಿಯಾಕ್ಷನ್ ಸಿದ್ದರಾಮಯ್ಯರು, ಡಿ.ಕೆ. ಶಿವಕುಮಾರ್ ಅವರು, ಪ್ರಿಯಾಂಕ್ ಖರ್ಗೆ ಅವರು, ಸಂತೋಷ್ ಲ್ಯಾಡ್ ಅವರು. ಅಬ್ಬಾ ಏನ್ ರಿಯಾಕ್ಷನ್, ಬಹಳ ಸ್ಟ್ರಾಂಗ್ ರಿಯಾಕ್ಷನ್. ಕಿಡಿಮಿಡಿ ಅಂತ ಸಿಡಿಮಿಡಿ ತೀವ್ರವಾದ ರಿಯಾಕ್ಷನ್ ಕೊಟ್ಟಿರೋ ಅಂತ ಕೇಳಿದ್ರು. ಏನು ಅಗ್ರೆಸಿವ್ ಸ್ಟೇಟ್ಮೆಂಟ್ ವಾಪಸ್ ಅವರಿಗೆ ತಿರುಗೇಟ್ ಕೊಟ್ಟಿದ್ದಾರೆ ಬಹಳ ಬಲವಾಗಿ. ನೀವ್ಯಾರು ನಮ್ಮ ಹಸ್ತಕ್ಷೇಪ ಮಾಡ್ಲಿಕ್ಕೆ ನೀವ್ಯಾರು ನಮ್ಮ ಕರ್ನಾಟಕದಲ್ಲಿ? ನೀವ್ಯಾರ್ರಿ ಹಸ್ತಕ್ಷೇಪ ಮಾಡ್ಲಿಕ್ಕೆ? ರೇ ಮಿಸ್ಟರ್ ಪಿನರಯನ್ ವಿಜಯನ್, ನೀವ್ಯಾರ್ರಿ ಕೇಳಕ್ಕಿಲ್ಲಿ? ಬುಲ್ಡೋಸರ್ ಸರ್ಕಾರ ಅಂತೆಲ್ಲ ಹೇಳಿದ್ದೀರಾ. ವಾಪಸ್ಸು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಗುಡ್. ಕೆ.ಸಿ. ವೇಣುಗೋಪಾಲ್ ಅವರು ಪ್ರಶ್ನೆ ಮಾಡಿದಾಗ ಹಸ್ತಕ್ಷೇಪ ಆಗಲ್ಲ ಇವರಿಗೆ. ಹೇಳ್ಬೇಕಿತ್ತು, ಇದೇ ಸಿದ್ದರಾಮಯ್ಯನವರ ಭಾಷೆಯಲ್ಲಿ ಹೇಳ್ಬೇಕಿತ್ತು,
ನಮ್ಮ ರಾಜ್ಯದ ವಿಚಾರಕ್ಕೆ ಹಸ್ತಕ್ಷೇಪ ಮಾಡಂಗಿಲ್ಲ ಮಿಸ್ಟರ್ ಕೆ.ಸಿ. ವೇಣುಗೋಪಾಲ್ ಅಂತ ಹೇಳಿದ್ರೆ ಆಗ ಮೆಚ್ಕೋಬೋದಿತ್ತಪ್ಪ. ಏನು ಗಡ್ಸಾಗಿ ಮಾತಾಡ್ತಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು. ಡಿ.ಕೆ. ಶಿವಕುಮಾರ್ ಸ್ಟ್ರಾಂಗ್ ಲೀಡರ್. ಡಿ.ಕೆ. ಶಿವಕುಮಾರ್ ಆಕ್ಷನ್ ಮ್ಯಾನ್. ಜನಕ್ಕಿಲ್ಲ ಆವಾಜ್ ಬಿಡ್ತಾ ಇರ್ತಾರಲ್ಲ. ನಮ್ಮ ಉದ್ಯಮಿದಾರರು ಅಥವಾ ನಾಗರಿಕರು ಮಾತಾಡಿದಾಗ ಅಪಾರ್ಟ್ಮೆಂಟ್ ಅವ್ರು ಮಾತಾಡಿದ್ರೆ ಇಲ್ಲೆಲ್ಲ ಮಾತಾಡಂಗಿಲ್ಲ, ನಾವ್ ಹೇಳಿದ್ದೆ ಕಾನೂನ್, ನಮ್ಮನ್ನು ಪ್ರಶ್ನೆ ಮಾಡಂಗಿಲ್ಲ ನೀವು ಅಂತ. ಎಲ್ಲಿಲ್ಲ, ಅಡ್ರೆಸ್ಗೆ ಇಲ್ಲ. ಅದಕ್ಕೇನು ಸ್ವಾಭಿಮಾನ ಇಲ್ವಾ ನಿಮಗೆ? ಸ್ವಾಭಿಮಾನ ಇರ್ಬೇಕು ತಾನೆ. ಯಾರು ಮಾತಾಡಿದಾಗ್ಲೂ ಸ್ವಾಭಿಮಾನ ಇರ್ಬೇಕು ತಾನೆ. ನಮ್ಮ ರಾಜ್ಯದಲ್ಲಿ ಜವಾಬ್ದಾರಿಯುತವಾಗಿ ನಿರ್ಧಾರ ತಗೊಂಡಿದ್ವಿ ಅಂದ್ರೆ ಇವ್ರು ಯಾರು ಜವಾಬ್ದಾರಿಯುತವಾಗಿ ತಗೊಂಡಿಲ್ಲ. ಬೇಜವಾಬ್ದಾರಿತನದಿಂದ, ಮಾನವೀಯತೆ ಇಲ್ಲದೆ, ಕಾನೂನೇ ಇಲ್ಲದೆ ಮನೆ ಬಂದಂತೆ ನಡ್ಕೊಳ್ತಿದೆ ಸರ್ಕಾರ ಅಂತ ತಾನೇ ಅವ್ರ ಅರ್ಥ. ಆ ಟ್ವೀಟ್ ನೋಡಿ, ಟ್ವೀಟ್ ಓದ್ತೀನಿ ಬೇಕಾದ್ರೆ. ಎಲ್ಲಿಲ್ಲ.